ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಂದಿರುವುದು ಟೇಸ್ಟಿಯಾಗಿರುವ ಮೆಂತ್ಯ ಸೊಪ್ಪಿನ ರೆಸಿಪಿಯೊಂದಿಗೆ. ಬನ್ನಿ ಹೇಗೆ ಮಾಡೋಣ ಎಂದು ನೋಡೋಣ. ಮೊದಲಿಗೆ ಮಿಕ್ಸಿ ಜಾರಿಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಬೋಣ. ಈಗ ಇದು ಚೆನ್ನಾಗಿ ರುಬ್ಬಿಯಾಗಿದೆ. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ನಂತರ ಅದಕ್ಕೆ ಸ್ಪೈಸಸ್ ಅನ್ನು ಹಾಕೋಣ. ಪಟ್ಟೆ, ಏಲಕ್ಕಿ, ಲವಂಗ, ಸ್ಟಾರ್ ಹಾಗೂ ಪಲಾವ್ ಎಲೆ ಮತ್ತು ಸೋಂಪನ್ನು ಹಾಕೋಣ. ಈಗ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗುವ ತನಕ ಸಾಟ್ ಮಾಡೋಣ. ಈಗ ಇದು ಗೋಲ್ಡನ್ ಬ್ರೌನ್ ಆಗಿದೆ. ಆಗಲೇ ರುಬ್ಬಿದ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಸಾಟ್ ಮಾಡೋಣ. ಹಸಿ ವಾಸನೆ ಹೋಗುವ ತನಕ ಸಾಟ್ ಮಾಡಬೇಕು. ಈಗ ಇದರ ಹಸಿ ವಾಸನೆ ಹೋಗಿದೆ. ಈಗ ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಸಾಟ್ ಮಾಡೋಣ. ಈಗ ಇದಕ್ಕೆ ಮೇಯ್ನ್ ಆಗಿ ಬೇಕಿರುವ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಅವರೆಕಾಳನ್ನು ಆ್ಯಡ್ ಮಾಡೋಣ. ಅವರೆಕಾಳು ಆ್ಯಡ್ ಮಾಡೋದರಿಂದ ಒಳ್ಳೆ ಫ್ಲೇವರ್ ಹಾಗೂ ಟೇಸ್ಟಿ ಆಗಿರುತ್ತದೆ. ಅದಕ್ಕೆ ಆ್ಯಡ್ ಮಾಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಪೌಡರ್ ಅನ್ನು ಹಾಕುವ. ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕುವ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಶೇರನ್ನು ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಇಲ್ಲಿ 2 ಗ್ಲಾಸ್ ಅಕ್ಕಿ ತೆಗೆಯುವುದರಿಂದ 4 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ತಿದ್ದೇನೆ. ಈಗ ಇದಕ್ಕೆ ನಿಂಬೆ ರಸವನ್ನು ಆ್ಯಡ್ ಮಾಡೋಣ. ಇದರಿಂದ ಅಕ್ಕಿ ಬಿಡಿ ಬಿಡಿ ಆಗಿರುತ್ತದೆ, ಅಂಟೋದಿಲ್ಲ. ನಾನು ನೆನ್ನೆಯ ವಿಡಿಯೋದಲ್ಲಿ ಹೇಳಿದ್ದೇನೆ. ನೋಡದೇ ಇರುವವರು ನಾನು ಮೇಲೆ ಲಿಂಕನ್ನು ಇದ್ದೇನೆ, ಪ್ಲೀಸ್ ನೋಡಿ ಆಯಿತಾ. ಹಿಂಡಿದ ಆ ನಿಂಬೆಯನ್ನು ಹಾಗೆ ಆ ನೀರಿನೊಳಗೆ ಹಾಕಿ, ಇದರಿಂದ ಟೇಸ್ಟ್ ಚೆಂದ ಇರುತ್ತದೆ. ನೀರು ಕುದಿದು ಬಂದಿದೆ. ಅಕ್ಕಿಯನ್ನು ಹಾಕೋಣ.
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 10 to 20 ಮಿನಿಟ್ಸ್ ಚೆನ್ನಾಗಿ ಕುಕ್ ಆಗಲು ಬಿಡೋಣ. ನಾನು ಕುಕ್ಕರ್ನಲ್ಲಿ ಮಾಡ್ತಾ ಇರೋದು, ಆದರೆ ನಾನು ಕುಕ್ಕರ್ನಲ್ಲಿ ವಿಷಲೇನು ಮಾಡ್ತಾ ಇಲ್ಲ. ಇದರಲ್ಲಿ ಹಿಂಗೆ ಬಂದ್ ಮಾಡಿದರೆ ತುಂಬ ಚೆನ್ನಾಗಿ ದಮ್ ಆಗ್ತದೆ, ಅದಕ್ಕೆ ಕುಕ್ಕರ್ನಲ್ಲಿ ಮಾಡಿದ್ದು. ಮಧ್ಯ ಮಧ್ಯದಲ್ಲಿ ಕೈ ಹಾಕ್ತಾ ಇರಬೇಕು. ಈಗ ಇದು ಚೆನ್ನಾಗಿ ಬೆಂದು ಬಂದಿದೆ, ನಮಗೆ ಪ್ಲೇಟ್ಗೆ ಸರ್ವ್ ಮಾಡೋಣ. ಮಾಡಲು ಈಸಿ ಹಾಗೂ ತುಂಬ ಟೇಸ್ಟಿಯಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೂ ಕಮೆಂಟ್ ಮಾಡಿ.